ಇನ್ನು ಬಹುತೇಕ ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಸಂಜೆ ಲೋಕಭವನದಲ್ಲಿ ಹೊಸ ಸಚಿವರುಗಳು ಯಾರೆಲ್ಲ ಆಯ್ಕೆ ಆಗ್ತಾರೋ ಅವರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಈ ಸಂಬಂಧ ಈಗಾಗಲೇ ಸಿಎಂ ಕಚೇರಿಯಿಂದ ಸಂದೇಶ ಕೂಡ ರವಾನೆ ಆಗಿದೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ಲೋಕೋಪಯೋಗಿ ಇಲಾಖೆಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗೆ ಲೋಕಭವನಕ್ಕೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರವಾಸವನ್ನು ಮೊಟಕುಗೊಳಿಸಿ ಗವರ್ನರ್ ಅವರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಅದನ್ನೇ ವಿವರಿಸ್ತಾ ಇದ್ರು. ನಾಳೆ ಮಧ್ಯಾಹ್ನವೇ ಮಧ್ಯಪ್ರದೇಶದಿಂದ ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರು ವಾಪಸ್ ಬರ್ತಾರೆ. ನಾಳೆ ರಾತ್ರಿ ಬರಬೇಕಾಗಿತ್ತು ಅವರು, ಅದರ ಬದಲಿಗೆ ಮಧ್ಯಾಹ್ನವೇ ವಾಪಸ್ ಆಗ್ತಾ ಇದ್ದಾರೆ ರಾಜ್ಯಪಾಲರು. ಪದಗ್ರಹಣಕ್ಕೋಸ್ಕರ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಸಿಎಂ DK ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ನೀವು ಮಧ್ಯಪ್ರದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ, ಆದರೆ ಈ ಥರ ನಮ್ಮದೊಂದು ಪಟ್ಟಿ ಫೈನಲ್ ಆಗೋದಕ್ಕಿದೆ. ನಾವು ನೂತನ ಸಚಿವರೇನಿದ್ದಾರೆ ಅವರುಗಳಿಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಹೀಗಾಗಿ ದಯವಿಟ್ಟು ನೀವು ಮಧ್ಯಾಹ್ನದ ವೇಳೆಗೆ ವಾಪಸ್ ಬರುವಂತೆ ನೋಡಿ ಅಂತ ಹೇಳಿ ಮನವಿಯನ್ನು ಮಾಡಿದರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಥಾವರ್ಚಂದ್ ಗೆಹ್ಲೋಟ್ ಅವರು. ಹೀಗಾಗಿ ಅವರು ಬಹುತೇಕ ಮಧ್ಯಾಹ್ನವೇ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಮಧ್ಯಾಹ್ನವೇ ವಾಪಸ್ ಬರ್ತಾ ಇದ್ದಂತೆ ಸಂಜೆಯ ವೇಳೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಸಿಎಂ ಮನವಿಯ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಹಿಂದಿರುಗ್ತಾ ಇರುವಂಥದ್ದು. ನೂತನ ಸಚಿವರ ಪಟ್ಟಿ ಏನಿದೆ ಅದಕ್ಕೆ ಇವತ್ತು ಅಂತಿಮ ಮುದ್ರೆ ಬೀಳುವ ನಿರೀಕ್ಷೆಗಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.